ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಫ್ರೆಂಡ್, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಫ್ರೆಂಡ್ ಮಕ್ಕಳು ಇದ್ರಿಗೆ ನೀವು ಫೋನ್ ಯೂಸ್ ಮಾಡಬೇಡಿ ಫ್ರೆಂಡ್. ಯೂಸ್ ಮಾಡೋದ್ರಿಂದ ಏನಾಗತ್ತಪ್ಪ ಅಂದರೆ ಮಕ್ಕಳು ಕೂಡ ಹಠ ಮಾಡ್ತಾರೆ ಫ್ರೆಂಡ್, ನನಗೂ ಬೇಕು ಅಂತ. ಯಾಕಪ್ಪ ಅಂದರೆ ನೀವು ಯೂಸ್ ಮಾಡೋ ಟೈಮ್ನಲ್ಲಿ ಒಂದೊಂದು ಟೈಮ್ನಲ್ಲಿ ನೀವು ಗೇಮ್ ಮಾಡ್ತೀರಾ, ಮಕ್ಕಳು ಕೂಡ ನೋಡ್ತಾರೆ. ಒಂದೊಂದು ಟೈಮ್ನಲ್ಲಿ ವಿಡಿಯೋ ನೋಡ್ತೀರಾ, ಮಕ್ಕಳು ನೋಡ್ತಾರೆ. ಏನಾದರೂ ಮಾಡ್ತಾ ಇರ್ತೀರ ಮೊಬೈಲಲ್ಲಿ ಇಂಟ್ರೆಸ್ಟಾಗಿ, ಅದನ್ನು ಸೈಡಿಗೆ ಮಕ್ಕಳು ಕೂಡ ನೋಡ್ತಾರೆ. ಅವಾಗ ಅವರು ಕೂಡ ಹಠ ಮಾಡ್ತಾರೆ, ನನಗೆ ಫೋನ್ ಕೊಡು ನಾನು ಗೇಮ್ ಮಾಡ್ತೀನಿ ಅಂತ ಹೇಳ್ತಾರೆ, ಅಥವಾ ಏನೋ ನೋಡ್ತೀನಿ ವಿಡಿಯೋ ನೋಡ್ತೀನಿ ಅಂತ ಹೇಳ್ತಾರೆ. ಆದರೆ ನೀವು ಕೊಡಲ್ಲ, ಅವರು ಎಷ್ಟೇ ಆದರೂ ಕೂಡ ಕೊಡಲ್ಲ. ಆದರೆ ಅವರಿಗೆ ಮಕ್ಕಳಿಗೆ ಒಂದು ಟೈಮ್ ಬರುತ್ತೆ ಫ್ರೆಂಡ್. ಆ ಒಂದು ಟೈಮ್ ಬಂದಾಗ ನೀವು ಮೊಬೈಲ್ ಕೊಡಲೇಬೇಕಾಗುತ್ತೆ ಫ್ರೆಂಡ್. ಯಾವೊಂದು ಟೈಮಪ್ಪ ಅಂದರೆ ನೀವು ಮಕ್ಕಳಿಗೆ ಊಟ ಮಾಡಿಸೋಕ್ಕೆ ಹೋಗ್ತೀರ, ಮಕ್ಕಳು ಊಟ ಮಾಡಲ್ಲ. ನಾನು ಊಟ ಮಾಡ್ತೀನಿ, ನನಗೆ ಫೋನ್ ಬೇಕು ಅಂತಾರೆ. ನಾನು ಊಟ ಮಾಡ್ತೀನಿ, ನನಗೆ ಪೆನ್ ಬೇಕು, ಫೋನ್ ಕೊಟ್ಟರೆ ಅಷ್ಟೇ ಊಟ ಅಂತ ಹೇಳ್ತಾರೆ. ಆವಾಗ ಯಾಕೋ ಒಂದು ಸಲ ಮಗು ಊಟ ಮಾಡಲಿ ಎಂದು ಒಂದು ಸಲ ಕೊಡ್ತೀರ ಫೋನ್ ಕೊಡ್ತೀರ. ಮಕ್ಕಳು ಫೋನ್ ನೋಡ್ಕೊತ ಊಟ ಮಾಡ್ತವೆ. ಅವತ್ತು ಮುಗಿತು, ಊಟ ಆಯಿತು. ಆದರೆ ನೀವು ಯಾವಾಗ ಮಕ್ಕಳಿಗೆ ಊಟ ಮಾಡಿಸ್ತೀರೋ ಅವಾಗ ಆ ಒಂದು ಟೈಮ್ನಲ್ಲಿ ಮಕ್ಕಳು ಫೋನ್ ಬೇಕೇ ಬೇಕು ಅಂತೆ. ಯಾಕಪ್ಪ ಅಂದರೆ ನೀವು ನೋಡಿರುತ್ತೆ, ನೀವು ಯೂಸ್ ಮಾಡೋದು ನೋಡಿರುತ್ತೆ. ವಿಡಿಯೋ ಆಗಲಿ ಗೇಮ್ ಆಗಲಿ ಏನಾದರೂ ಆಡೋದು ನೀವು ನೋಡಿರುತ್ತೆ. ಇದ್ರಿಗೆ ನೀವು ಯೂಸ್ ಮಾಡೋ ಟೈಮ್ನಲ್ಲಿ, ಪ್ರತಿ ಊಟಕ್ಕೆ ಟೈಮ್ನಲ್ಲಿ ಫೋನ್ ಬೇಕೇ ಬೇಕು ಅವ್ರಿಗೆ. ಫೋನ್ ಕೊಡಲಿಲ್ಲ ಅಂದರೆ ಊಟ ಮಾಡಲ್ಲ. ಈ ಒಂದು ಟೈಮ್ ಬರುತ್ತೆ. ಹಾಗಾಗಿ ನಾನು ಹೇಳ್ತೀನಿ ಅಂದರೆ ನೀವು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಫ್ರೆಂಡ್, ಭಾಳ ಜನ ಹೇಳ್ತೀನಿ, ಹೆಣ್ಮಕ್ಳಿಗೆ ನಾನು ಹೇಳ್ತೀನಿ, ನೀವು ಮೊಬೈಲು ಯೂಸ್ ಮಾಡಿ ಮಕ್ಕಳು ಇದ್ರಿಗಿರಬಾರ್ದು. ಸ್ವಲ್ಪ ಕಮ್ಮಿ ಮಾಡಿ ಯೂಸ್ ಮಾಡೋದು. ನೀವು ಏನಾದರೂ ಜಾಸ್ತಿ ಮಕ್ಕಳಿದ್ದಾಗ ಯೂಸ್ ಮಾಡೋದ್ರಿಂದ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್. ಹಠ ಮಾಡ್ತಾರೆ. ಗಂಡು ಮಕ್ಕಳಿಗಂತೂ ಈಗ ಮನೆಯಲ್ಲಿ ಹೆಣ್ಮಕ್ಳಿಗೆ ಫೋನ್ ಇರಲ್ಲ, ಗಂಡು ಮಕ್ಕಳ ತಕ್ಕ ಫೋನ್ ಇರುತ್ತೆ ಅಂದರೆ ಅವ್ರಿಗೂ ಕೂಡ ಸಮಸ್ಯೆ ಆಗುತ್ತೆ. ಅವ್ರಿಗೆ ಎಲ್ಲರೂ ಹೊರಗಡೆ ಅರ್ಜೆಂಟಾಗಿ ಹೋಗ್ಬೇಕಂದ್ರೆ ಮಕ್ಕಳು ಬಿಡಲ್ಲ, ಫೋನೇ ಕೊಡಲ್ಲ. ಇಲ್ಲ ಲೇಡೀಸ್ದಾಗ ಫೋನ್ ಇದೆ ಅಂದರೆ ನಿಮಗೆ ಏನು ಮಾಡೋಕ್ಕೂ ಕೂಡ ಕೊಡಲ್ಲ, ಖಾಲಿ ಫೋನ್ ಕೊಟ್ಟರೆ ಅಷ್ಟೇ ಊಟ ಅಂತಾರೆ ಫ್ರೆಂಡ್. ಈಗಿನ ಪರಿಸ್ಥಿತಿ ಹೀಗಿದೆ ಫ್ರೆಂಡ್. ಹಾಗಾಗಿ ನಾನು ಹೇಳ್ತೀನಿ, ಯಾರು ಕೂಡ ಜಾಸ್ತಿ ಮಕ್ಕಳು ಇದ್ದಾಗ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಫ್ರೆಂಡ್. ಈ ಒಂದು ಟಿಪ್ಸ್ ನಿಮಗೆ ವಿಷಯ ತಿಳಿಸಿದ್ದೀನಿ. ಹಾಗೆ ನಿಮಗೆ ಅನ್ಸೋದ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಿ, ನೋಡೋರು ನಾವೊಂದು ಸಬ್ಸ್ಕ್ರೈಬ್ನ ಪಾಸ್ ಮಾಡಿ, ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಷಯ